ಈಗ ನಮ್ಮ ಮೇಲೆ ನೀವು ಹಾಕೋಗಿದ್ರು ನಿಮ್ಮ ಮೇಲೆ ನೀವು ಕಡಿವಾಣ ಹಾಕ್ಕೊಳ್ರಿ, ಭ್ರಷ್ಟಾಚಾರ ಬಿಡ್ರಿ. ನಿಶ್ಚಿತವಾಗಿಯೂ ನಿಮ್ಮಲ್ಲಿ ಬಂದು ಕಾಡುವಂಥ ನಮಗೇನು ಮಾಹಿತಿ ಹೋರಾಟಗಾರರಿದ್ದಾರಲ್ಲ, ಕಾರ್ಯಕರ್ತರಿದ್ದಾರೆ, ಅವ್ರು ಸುಮ್ಮನೆ ಮನೆಯಲ್ಲಿ ಕೂತ್ಬಿಡ್ತಾರೆ. ಬೇಡ ಬೇಡಪ್ಪ ಇಲ್ಲ ಅಲ್ಲೇನಿಲ್ಲ, ಅಲ್ಲೇನು ಕೆಟ್ಟುವುದಿಲ್ಲ ಅಡ್ಡಾಡಿದ್ರು ಅಂತೇಳಿ. ಅಂದ್ರೆ ಒಬ್ರಿಗೊಬ್ರು ನೀವು ಇಲ್ಲಿ ಸಹಕಾರಿಗಳಿದ್ದೀರಿ ಅಂತ ಅವ್ರು ತಿಂತಾರ, ನೀವು ಬೆನ್ನತ್ತೀರಿ, ವಸೂಲಿ ಮಾಡ್ಕೋತೀರಿ, ನಿಮಗೂ ಎಷ್ಟು ಬೇಕಾಟ ನಿಮ್ಮ ಬದುಕು ನೀವು ನಿಲ್ಲಿಸ್ಕೋತೀರಿ. ಮತ್ತು ಅವರು ಮತ್ತು ಭ್ರಷ್ಟಾಚಾರ ಹೆಂಗೈತೆ ಹಂಗೆ ಮುಂದುವರ್ಕೊಂಡು ಹೋಗಿಬಿಡೋದೈತೆ ರೀ. ಅಂದರೆ ಇದರರ್ಥ ಮಾಹಿತಿ ಹಾಕಿಸೋದು ಇವ್ರು ದುರುಪಯೋಗ ಆಗಲಿಕ್ಕತ್ತದ ಅನ್ನೋದು ಸಿಂಪಲ್ಲಾಗಿ ಗೊತ್ತಾಗೋ ವಿಷಯ. ಅದಕ್ಕೆ ಕಾರಣ ಅಂದ್ರೆ ಇಲ್ಲಿ RTIಗೆ ಕಾರ್ಯಕರ್ತನಿಗೆ ರೈಟ್ ಇನ್ಫಾರ್ಮೇಷನ್ ಕಾರ್ಯಕರ್ತನಿಗೆ ಅವಾಗ ಸ್ವತಃ ಒಂದು ದುಡಿಮೆ ಇಲ್ಲದ ಇದು ಉದ್ಯೋಗ ಮಾಡ್ತಾ ಇರ್ತಾರೆ. ಯಾರು ಎಲ್ಲಿ ತಿಂದರು, ಏನು ಮಾಡಿದರು, ಯಾರು ಅಧಿಕಾರಿ ಎಲ್ಲಿ ಕೊಟ್ಟ, ಏನು ಮಾಡಿದ, ಅಧಿಕಾರಿ ಎಷ್ಟು ತಿಂದು ಎಷ್ಟು ಕೊಟ್ಟ, ಯಾಕೆ ಮಾಡ್ತಾರಪ್ಪ ಅಂದ್ರೆ ಅದು ವಸೂಲಿ ಆಕೈತೆ ಅಂತೇಳಿ. ಅದಕ್ಕೆ ಅಲ್ಲಿ ಅವರ ಭ್ರಷ್ಟಾಚಾರ ಹೆಸರಿಲ್ಲ ಅಂದ್ರೆ ಇವು ಮಾಡೋಕ್ಕೆ ಹೋಗೋದಿಲ್ಲ, ಇನ್ಫಾರ್ಮೇಷನ್ ಕೇಳಿಕ್ಕೆ ಹೋಗೋದಿಲ್ಲ. ಇಷ್ಟಾದ್ರೆ ಇದ್ರ ಸಿಂಪಲ್ಲಾಗಿ. ಆದರೂ ಸಹಿತ ನರಸಿಂಹರಾಜು CN ಅವ್ರು ಹೇಳಿದಂಥ ಮಾತನ್ನು ನಾವಿಲ್ಲಿ ಭಾಳ ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿ ಗಮನಿಸಬೇಕಾಗ್ಯದ. ಒಟ್ಟಾರೆಯಾಗಿ ಈ ಮಾಹಿತಿ ಹೆಚ್ಚಿನ ಕಾರ್ಯಕರ್ತರಿಗಿಂತ ಹೆಚ್ಚು ಅಪಾಯಕಾರಿಗಳು ಯಾರಪ್ಪ ಅಂದರೆ ಈ ಸಮಾಜಕ್ಕೆ ಭ್ರಷ್ಟ ರಾಜಕಾರಣಿಗಳು, ಅವರಿಗೆ ದಾರಿ ತೋರಿಸುವ ಭ್ರಷ್ಟ ಆದಿಗಳನ್ನು ತಲೆ ತೋರಿಸುವಂಥ ಅಧಿಕಾರಶಾಹಿ ವರ್ಗದವರು. ಇವ್ರ ಮೇಲೆ ಕಡಿವಾಣ ಇವತ್ತು ಹಾಕಿದರೆ ಮಾತ್ರ ಏನಾದರೂ ಭ್ರಷ್ಟಾಚಾರ ನಿಲ್ಲಕ್ಕೆ ಸಾಧ್ಯ ಇದೆ. ಕಡಿವಾಣ ಅಷ್ಟೇ ಅಲ್ಲ, ಬಂದು ಮಾಡಿಸೇ ಬಿಡಬೇಕು. ಏನೈತಿ ಕಡಿಮೆ ಇತ್ತು ಪಗಾರ ಇವರಿಗೆ, ಪೇಮೆಂಟು ಏನು ಕಡಿಮೆ ಇದ್ದಾವ, ಪೇಮೆಂಟ್ ತೊಗೊಂಡು ಮತ್ತೆ ಟೇಬಲ್ ಬಿಡೋಕ್ಕೆ ಹೆಚ್ಚಾಸ್ತಾರೆ ಇವರು ಅಂದಾಗ ನಾವು RTIದವ್ರು ಏನು ಹೇಳೋಕ್ಕದ? RTIದವ್ರು ಏನು ಪೇಮೆಂಟ್ ಇಲ್ಲ, ಅವ್ರ ಉದ್ಯೋಗ ನೀವು ಏನು ತಪ್ಪು ಮಾಡಿದ್ರೆ ಹುಡುಕೋತ ಅಡ್ಡಾಡೋದು. ಯಾವ ಆಫೀಸಿಗೆ ಎಷ್ಟು ಬಂತು, ಎಷ್ಟು ಹೊತ್ತು, ಯಾರಿಗೆ ಎಷ್ಟು ಫಂಡ್ ಬಂದದ್ದು, ಈ ಫಂಡ್ ಏನು ಮಾಡ್ಯಾರ ಇವರು. ಸಹಜ ಅವ್ರಿಗೆ ಉದ್ಯೋಗ ಆಗಿಬಿಟ್ಟಿದೆ ಇವತ್ತು. ಅದನ್ನ ಅಂಜಿಸಿ ನಿಮ್ಗೆ ರೊಕ್ಕ ಒಯ್ತಿರ್ತಾರೆ. ಎಲ್ಲ ಕಡೆ ನಡೀತಾ ಇದೆ. ಅದಕ್ಕೆ ಅವ್ರನ್ನ ಕಂಟ್ರೋಲ್ ಮಾಡಿದ್ರೆ ಮತ್ತು ನಮಗೆ ಹೆಚ್ಚು ಸಿಗ್ತದೆ ಅನ್ನೋದು ಇವ್ರ ಉದ್ದೇಶ ಇರ್ಬೇಕು. ಯಾರಿಗೂ ಗೊತ್ತು ಯಾರು ಮನುಷ್ಯ ಇಲ್ಲ ಅಂತೇಳಿ. ಒಟ್ಟಾರೆಯಾಗಿ ಈ RTI ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ ಕಾರ್ಯಕರ್ತರು ಏನಿದಾರಲ್ಲ ಅವ್ರ ಮೇಲೆ ನೀವು ಒತ್ತಡ ಹಾಕಿದ್ಲು. ನೀವು ಶುದ್ಧಾಗಿರ್ಬಿಡ್ರಿ. ಅಧಿಕಾರಿಗಳ ರಾಜಕಾರಣಿಗಳ ನೀವು ಅಪವಿತ್ರ ಗೆಳತನ ಮಾಡಿಕೊಂಡು ದುಡ್ಡು ಹೊಡಿದು ಬಿಟ್ಟುಬಿಡ್ರಿ. ಮತ್ತು ಎಲೆಕ್ಷನ್ದೊಳಗೆ ದುಡ್ಡು ಹಂಚೋದು ಬಿಡ್ರಿ. ಏನು ಅವಶ್ಯ ದುಡ್ಡು ಸಾರಾಯಿ ಹಂಚಿದ್ರೆ ಯಾಕೆ? ಯಾರು ಯೋಗ್ಯಬೇಕು ಅವ್ರು ಆಯ್ಕೆ ಮಾಡ್ಕೋತಾರೆ ಮತದಾರರ. ಅದಕ್ಕೆ ಯಾವ ಯೋಗ್ಯ ಅದ ಆಟೋಮೆಟಿಕ್ಕಾಗಿ ಮೇಲೆ ಆರಿಸಿ ಬರ್ತಾನೆ. ನೀವು ಆಗ್ಬೇಕಂತ ಏನದಿಲ್ಲ, ನೀವು ರಾಜಕಾರಣಿ ಆಗ್ಬೇಕಂತ ಹೇಳಿದ. ಸಹಜವಾಗಿ ಎಲ್ಲರೂ ಪವಿತ್ರವಾಗಿ ಉಳಿದ್ಬಿಡ್ತಾರೆ ಅನ್ನೋದು ಒಂದು ಸಾಮಾನ್ಯ ತಿಳುವಳಿಕೆ. ಒಟ್ಟಾರೆಯಾಗಿ ನಮ್ಮ ನರಸಿಂಹರಾಜು ಅವ್ರ ಹೇಳಿಕೆ ನೆಲಗಟ್ಟೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ. ನಿಮ್ಗೆ ಏನು ಅನಿಸ್ತು? ಭ್ರಷ್ಟಾಚಾರ ತಿನ್ನವ ಅಂದ್ರೆ ಭ್ರಷ್ಟಾಚಾರ ಇದ್ದಂಥ ಅವ್ನು ಬಿಡೋದು ಚಲೋನೋ, ಅವ್ನಿಗೆ ಬೆನ್ನು ಹತ್ತದು RTI ಬೇರೆ ರೊಕ್ಕ ಅವ್ನು ಅವಸರ ಮಾಡ್ಕೋದು ಚಲೋನೋ, ಅಥವಾ ಅವ್ರಿಗೆ ಶಿಕ್ಷಿಸೋದು ಬೇಕೋ, ಅಥವಾ ಅದು ಒಳ್ಳೆಯದನೋ ಅನ್ನುವ ಚಿಂತನೆ ಇವತ್ತು ನಡೀಬೇಕಾಗ್ಯದ. ಮುಖ್ಯವಾಗಿ ಇವರು ಭ್ರಷ್ಟಾಚಾರ ಬಿಟ್ಟರೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಆಟೋಮೆಟಿಕ್ಕಾಗಿ ಮಾಹಿತಿ ಹಕ್ಕದಾರರು ಹೋರಾಟಗಾರರು ಆರಾಮ ಮನೆಯಾಗ ಮಲ್ಕೊಂಡ್ಬಿಡ್ತಾರೆ. ಇದರಲ್ಲಿ ಎರಡು ಮಾತಾಯಿಲ್ಲ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಿಡ್ರಿ. S60 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.